नया पाठ के बारे में एक प्रश्न पूछता हूँ। इस प्रश्नों को जवाब बोलना चाहिए। हिमालय माउंट एवरेस्ट पर्वत का शिखर को पहुंचाने वाला प्रप्रथम महिला का नाम? बचेंद्री पाल। ಹಿಮಾಲಯ ಪರ್ವತದ ಎವರೆಸ್ಟ್ ಶಿಖರವನ್ನು ಏರಿದ ನಮ್ಮ ಭಾರತ ದೇಶದ ಮೊಟ್ಟ ಮೊದಲನೆಯ ಮಹಿಳೆ ಎಂದರೆ बचेंद्री पाल। ನೋಡಿ ಇಂತ सुडम देखिए आज बचेंद्री पाल महिला की साहसगर ಮಹಿಳೆಯರಲ್ಲಿ ಅತ್ಯಂತ ಸಾಹಸವನ್ನು ಮಾಡಿ ಹಿಮಾಲಯದಂತ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆ ನೋಡ್ರಿ. ಇವತ್ತು ಮಹಿಳೆಯರು ಪುರುಷರಿಗಿಂತ ಯಾವ ಕೆಲಸದಲ್ಲೂ ಕೂಡ ಅವರಿಗಿಂತ ಕಡಿಮೆ ಇಲ್ಲ. आज स्त्री पुरुष के किसी भी काम में कम नहीं. ಪುರುಷರಿಗಿಂತ ನಾವು ಯಾವ ಕೆಲಸದಲ್ಲೂ ಕೂಡ ಕಡಿಮೆ ಇಲ್ಲ. ಅವರಿಗೆ ಸಮನಾಗಿ ಇನ್ನು ಹೆಚ್ಚಾಗಿ ನಾವು ಕೆಲಸವನ್ನ ಸಾಧನೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ವಿಚಾರದಲ್ಲಿ ಅಂದ್ರೆ ಹಲವಾರು ಮಹಿಳೆಯರಿದ್ದಾರೆ. ಅಂತ ಒಂದು ಮಹಿಳೆಯರಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿ ಹಿಮಾಲಯದಂತ ಎವರೆಸ್ಟ್ ಶಿಖರವನ್ನು ಏರಿದ ಹಿಮಾಲಯ ಪರ್ವತದ ತುದಿಯನ್ನು ಮುಟ್ಟದು. ಬರೀ ಶಿಖರವನ್ನು ಏರದಷ್ಟೇ ಅಲ್ಲ, ಶಿಖರವನ್ನು ಏರಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಬಚೇಂದ್ರಿ ಪಾಲ್. ನೆನಪಿರ್ಲಿ, ನಿಮ್ಗೆಲ್ಲರಿಗೂ ಕೂಡ ನೆನಪಿರ್ಬೇಕು. ಮಹಿಳಾ ಕಿ ಸಾಹಸಗ, ಮಹಿಳೆಯರಲ್ಲಿ ಅತ್ಯಂತ ಸಾಹಸವನ್ನ ಮಾಡಿರ್ತಕ್ಕಂಥ ಮಹಿಳೆ ಅಂದ್ರೆ ಬಚೇಂದ್ರಿ ಪಾಲ್. ಯಾರೇನ್ರಿ? ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್. ನೋಡಿ, ಈ ಬಚೇಂದ್ರಿ ಪಾಲ್ ಅವರ ಒಂದು ಜೀವನ ಪರಿಚಯವನ್ನ ನಾವಿವತ್ತು ಮಾಡೋಣ. ಜೀವನ ಪರಿಚಯ. ಅವರು ಯಾವ ರೀತಿಯಾಗಿ ಎಲ್ಲಿ ಜನಿಸಿದರು, ಅವರ ತಂದೆ ತಾಯಿ ಯಾರು, ಅವರ ಒಂದು ವಿದ್ಯಾಭ್ಯಾಸ ಯಾವ ರೀತಿ ನಡೀತು, ಆ ವಿದ್ಯಾಭ್ಯಾಸದ ಜೊತೆಗೆ ಅವರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ತಿಳಿಯೋಣ. ಪ್ರತಿಯೊಬ್ಬರು ಪುಸ್ತಕ ನೋಡ್ಬೇಕು, ಬಹಳ ಕ್ಲೀನ್ ಆಗಿ ತಿಳ್ಕೊಬೇಕು ನೋಡ್ರಿ. ಪುಸ್ತಕ ಗಮನದಿಂದ ನಾನು ಕೂಡ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ತೀನಿ ಇದರಲ್ಲಿ. ಇಷ್ಟೇ ನಾನು ಮಾಡೋದು, ಇಷ್ಟು ಪಾಠ ಗೊತ್ತಾಯ್ತು. इस लेख के द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुष से कुछ काम में नहीं है. ನೋಡ್ರಿ, ಈ ಒಂದು ಲೇಖಕ್ಕೆ ದ್ವಾರ ಈ ಪಾಠದಲ್ಲಿ ನಿಮಗೆ ಮುಖ್ಯವಾಗಿ ತಿಳಿದು ಬರ್ತಕ್ಕಂಥ ವಿಚಾರ, इधर ध्यान देना चाहिए. मैं पाठ पढ़ाते समय इधर ध्यान देना. हाँ, ಈ ಒಂದು ಪಾಠದ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಳ್ತಕ್ಕಂಥ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಮಹಿಳಾ ಬಿ ಸಾಹಸ ಪ್ರದರ್ಶನ ಮೇ, ಮಹಿಳೆಯರು ಕೂಡ ಸ್ತ್ರೀಯರು ಕೂಡ ಸಾಹಸ ಮಾಡ್ತಕ್ಕಂಥ ಕೆಲಸದಲ್ಲಿ ಆಗದೇ ಇಲ್ಲ ನಮ್ಮ ಕೈಲಿ ಅಂತಕ್ಕಂಥ ಕೆಲಸ ಇರ್ತವಲ್ಲ, ಅಂತ ಸಾಹಸ ಮಾಡ್ತಕ್ಕಂಥ ಕೆಲಸದಲ್ಲಿ ಕೂಡ ಪುರುಷ ಸೇ ಕುಚ್ ಕಮ್ ನಹೀ ಹೈ. ಪುರುಷನಿಗಿಂತ ಯಾವ ವಿಚಾರದಲ್ಲೂ ಕೂಡ ಕಡಿಮೆ ಇಲ್ಲ. ಪುರುಷನ ಜೊತೆಗೆ ಪುರುಷನ ಸರಿ ಸಮಾನವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರು ಕೂಡ ಪುರುಷನಷ್ಟೇ ಸಮಾನ. ಯಾವುದೇ ಒಂದು ಆಸ್ತಿ ಹಕ್ಕುಬಾಧ್ಯಗಳಲ್ಲಿ ಅವಳು ಕೂಡ ಸಮಾನ. ಇವತ್ತು ಒಂದು ತಂದೆ ತಾಯಿಗೆ 3 ಜನ 4 ಜನ ಮಕ್ಕಳು, 2 ಗಂಡು 2 ಹೆಣ್ಣಿದ್ರೆ ಅವರಿಗೂ ಕೂಡ ಸಮಪಾಲು. ಇವೆಲ್ಲದೂ ಕಾನೂನು ಪ್ರಕಾರ ಇದೆ. ಅದೇ ರೀತಿ ಸ್ತ್ರೀ ಪುರುಷ ಸೇ ಕಿಸಿ ಭಿ ಕಾಮ್ ಮೇ ಕಮ್ ನಹೀ ಹೈ. ಒಬ್ಬ ಮಹಿಳೆ ಪುರುಷನಿಗಿಂತ ಯಾವುದೇ ಕೆಲಸದಲ್ಲೂ ಕೂಡ ಕಡಿಮೆ ಇಲ್ಲ, ಸರಿ ಸಮಾನ. ಬಚೇಂದ್ರಿ ಪಾಲ್ ಇಸ್ ವಿಚಾರ ಕಾ ಏಕ್ ನಿದರ್ಶನ ಹೈ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಬಚೇಂದ್ರಿ ಪಾಲ್, ಈ ಎವರೆಸ್ಟ್ ಶಿಖರದ ತುದಿಯನ್ನು ಮುಟ್ಟಿರ್ತಕ್ಕಂಥ ಈ ಭಾರತದ ಮಹಿಳೆ ಆ ಬಚೇಂದ್ರಿ ಪಾಲ್, ಅವಳು ಎಕ್ಸಾಂಪಲ್. ಅವಳು ಏನ್ ಸಾಧನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನೋಡಿ ಗೊತ್ತಾಗುತ್ತೆ. ಐಸಿ ಮಹಿಳಾ ವಂಶೆ ಪ್ರೇರಣೆ ಪಾಕರ್, ಇಂಥ ಒಂದು ಮಹಿಳೆಯರಲ್ಲಿ ಸಾಹಸವನ್ನು ಮಾಡಿರ್ತಕ್ಕಂಥ ಮಹಿಳೆಯರಲ್ಲಿ ಪಾಕರ್ ಛಾತ್ರ ಸಾಹಸಿ ಭಾವ ಅಪ್ನ ಸಕ್ತೆ. ವಿದ್ಯಾರ್ಥಿಗಳು ಕೂಡ
ನಾವ್ಯಾಕೆ ಸಾಹಸವನ್ನು ಮಾಡಬಾರದು? ನಾವ್ಯಾಕೆ ಧೈರ್ಯದಿಂದ ಮುಂದೆ ನುಗ್ಗಬಾರದು? ನಾವ್ಯಾಕೆ ಹಿಂದುಳಿದಿದ್ವಿ? ನಾವ್ಯಾಕೆ ಎದುರಬೇಕು? ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಸಾಹಸ, ಧೈರ್ಯ. ನಾನು ಕೂಡ ಗುರಿಯನ್ನು ಮುಟ್ಟಬೇಕು, ನಾನು ಒಂದು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಹುರುಪು, ಹುಮ್ಮಸ್ಸು ಈ ಪಾಠದಿಂದ ಬರುತ್ತೆ. ಮತ್ತೆ ನೋಡಿ, ಒಬ್ಬ ಸಾಧಾರಣ ಮಹಿಳೆ ಮೌಂಟ್ ಎವರೆಸ್ಟ್ ಶಿಖರ ಹತ್ತಬೇಕು ಅಂತಂದ್ರೆ ಅಷ್ಟು ಸುಲಭದ ಕೆಲಸನೇ. ಅದರಿಂದ ಎಷ್ಟು ಕಷ್ಟ ಇದೆ ನೋಡ್ರಿ. ಆದ್ರೆ ನೀವು ಒಂದು SSLC ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಬರೋದೇನು ದೊಡ್ಡ ಸಾಧನೆ ಏನಲ್ಲ. ಇವಳು ಮೌಂಟ್ ಎವರೆಸ್ಟ್ ಶಿಖರ ತುಟ್ಟ ತುದಿ ಎತ್ತಿ ಸಾಧನೆ ಮಾಡಿದಾಳೆ ಅಂತಂದ್ಮೇಲೆ, ಆಫ್ಟರ್ ಆಲ್ ಒಂದು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರಕ್ಕೆ ನಾವೇನು ಬಹಳ ಸಾಧನೆ ಮಾಡೋದೇನು, ಶಿಖರ ಹತ್ತಂಗಿಲ್ಲ. ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಹೆಂಗೆ? ಕರತ ಅಭ್ಯಾಸಿಸಿ ಜಡಮತಿ ಓದ ಸುಜಾನ್ ಅಂತ ಹೇಳ್ತೀವಿ. ನಿರಂತರವಾಗಿ ಅಭ್ಯಾಸವನ್ನು ಮಾಡುವುದರಿಂದ ಒಬ್ಬ ಮೂರ್ಖನು ಕೂಡ ವಿದ್ಯಾವಂತನಾಗಲು ಸಾಧ್ಯ, ದೇವರನಿಗೂ ಸಾಧ್ಯ. ಆದ್ರೆ ನೀವು ಸ್ವಲ್ಪ ಲಕ್ಷ್ಯ ಅಂದ್ರೆ ಗಮನ ಕೊಟ್ಟು ಕೇಳಬೇಕು. ನಾನು ಮಾಡಬೇಕು, ನಾನು ಗುರಿ ಮುಟ್ಟಬೇಕು. ನಾನು ಒಂದ್ಸಲ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಇರುವೆ ತನ್ನ ಬಾಯಲ್ಲಿ ಆಹಾರವನ್ನು ಕಚ್ಚಿಕೊಂಡು ತನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ಗೋಡೆಯನ್ನು ಹತ್ತುತ್ತಾ ಹೋಗ್ತಾ ಇರುತ್ತೆ. 100 ಬಾರಿ ಬೀಳುತ್ತೆ. 100ನೇ ಒಂದು ಬಾರಿಗೆ ತನ್ನ ಗುರಿಯನ್ನು ಮುಟ್ಟುತ್ತೆ. चींटी अपने हाथ में दान लेकर दीवार पर चढ़ते समय 100 बार गिरते हैं, मगर उसका मंजिल तक पहुंचा जाता है. ಅದರ ಗುರಿಯನ್ನು ಕಡೆಗೆ ಮುಟ್ಟುತ್ತೆ. ನೋಡ್ರಿ, ನಾನು 99 ಸಲ ಬಿದ್ದೆ, ನನ್ನ ಕೈಲಿ ಆಗೋದಿಲ್ಲ ಬಿಡು ಅಂತ ಬಿಟ್ಟಿದ್ರೆ ಆಗ್ತದೆ. 100 ಸಲ ಆಗಲ್ಲ, ಸುಮ್ಮನೆ ಬಿಟ್ಬಿಡು. 101 ಸಲ ಗುರಿಯನ್ನು ಮುಟ್ಟಾನೆ. ನಿಜವಾಗಲೂ ಸಾಧ್ಯ. ನೀವು ಗುರಿ ಮುಟ್ಟತಂಕ ನೀವು ನಿಲ್ಲಬಾರದು. अपना मंजिल पहुंचाने तक चलना हमारा काम है. ನಮ್ಮ ಗುರಿಯನ್ನು ಮುಟ್ಟುವ ತನಕ ನಾವು ಮುಂದೆ ಸಾಗ್ತಾ ಇರಬೇಕು, ನಿಲ್ಲಬಾರದು. ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಷ್ಟೆಲ್ಲ ಅನುಕೂಲ ಇದ್ರೂ ನೀವು ಗುರಿ ಮುಟ್ತಾ ಇಲ್ಲ. ನಾವೆಲ್ಲ ಹಿಂದೆ ಏನೇನು ನಮಗೆ ಒಂದು ಮಧ್ಯಾಹ್ನದ ಭೋಜನದ ಇಲ್ಲ, ಹಾಲಿಲ್ಲ, ರಾಗಿ ಮಾಡಿಲ್ಲ, ಏನೊಂದು ವ್ಯವಸ್ಥೆನೇ ಇಲ್ಲ, ಬಡತನ ಅಂತದ್ರಲ್ಲಿ ನಾವು ಓದಿದ್ವಿ. ಇವತ್ತು ಇಷ್ಟೆಲ್ಲ ಅನುಕೂಲತೆಯನ್ನು ಸರ್ಕಾರ ಮಾಡಿದ್ರು ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಹಿಂದೆ ನೋಡ್ತಾ ಇದ್ದೀವಿ. ದಯಮಾಡಿ ಈ ಬಚೇಂದ್ರಿ ಪಾಲ್ ಹಾಗೆ ನೀವು ಕೂಡ ಸಾಹಸ ಮಾಡಬೇಕು, ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದಂತ ವಿಚಾರ. ನೋಡಿ, पहली महिला एवरेस्ट विजेता बचेंद्री पाल को एवरेस्ट की चोटी पर चढ़ाने वाला पहली भारतीय महिला होने का गौरव प्राप्त है. ನೋಡ್ರಿ, ಎಂತ ಹೆಮ್ಮೆಯ ವಿಚಾರ. ನಮ್ಮ ಭಾರತ ದೇಶದಲ್ಲೇ ಎವರೆಸ್ಟ್ ಶಿಖರವನ್ನ ತುಟ್ಟ ತುದಿಯನ್ನು ಮುಟ್ಟಿರ್ತಕ್ಕಂಥ ವಿಜೇತ ಮಹಿಳೆ ಬಚೇಂದ್ರಿ ಪಾಲ್ ಚೋಟಿ ಪರ್ ಚढ़ाने वाला है. ಕೊನೆಗೂ ಕೂಡ ಆ ಎವರೆಸ್ಟ್ ಶಿಖರದ ತುಟ್ಟ ತುದಿಯನ್ನು ಮುಟ್ಟಿದ್ದು ಭಾರತೀಯ ಮಹಿಳಾ ಹೋನೆಗೆ ಗೌರವ ಪ್ರಾಪ್ತ ಇದೆ. ಇದನ್ನು ನಮ್ಮ ಭಾರತ ದೇಶದ ಮಹಿಳೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಆ ಎವರೆಸ್ಟ್ ಶಿಖರ ಹತ್ತೋದು ಯಾರೂ ಕೈಲಿ ಆಗದೆ ಇರತಕ್ಕಂಥ ಒಂದು ಕಡಿದಾದ ದೊಡ್ಡ ಬೆಟ್ಟ. ನಿಮ್ಗೆ ಈ ಕಡೆ ಫಿಗರ್ ಈ ಕಡೆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿ. ಒಂದು ಇದರಲ್ಲಿ ಹತ್ತತಕ್ಕಂಥ ಸಾಧನೆಯನ್ನು ನೋಡ್ರಿ, ಯಾವ ರೀತಿ ಆ ಕಡಿದಾದ ಬೆಟ್ಟದಲ್ಲಿ ಅವಳು ನೋಡಿ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಅದು ಎಷ್ಟು ಎತ್ತರ ಇದೆ, ಹೆಂಗ್ ಹೋಗ್ಬೇಕು ಅನ್ನೋದನ್ನ. ಹೌದಾ? ಕಾಣಿಸ್ತಾ ಇದೆಯಾ ಇಲ್ಲಿ? ಮತ್ತೆ ಈ ಒಂದು ಬಚೇಂದ್ರಿ ಅವರು ಆ ಎವರೆಸ್ಟ್ ಶಿಖರವನ್ನು ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಹೌದಾ? ಅದು ಎಷ್ಟು ಕಡಿದಾದ, ಎಷ್ಟು ಎತ್ತರವಾದಂತ ಒಂದು ಸ್ಥಳ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬೇಕಾಗಿದೆ ಮಕ್ಕಳೇ. ಆದ್ರಿಂದ ಈ ನಮ್ಮ ಭಾರತೀಯ ಮಹಿಳಾ ವನಿಕೆ ಗೌರವ ಪ್ರಾಪ್ತ. ನಮ್ಮ ಭಾರತ ದೇಶದ ಮಹಿಳೆ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಥ ಆಗ್ತಾ? ಎವರೆಸ್ಟ್ ಶಿಖರವನ್ನು ಹತ್ತಿರ್ತಕ್ಕಂಥ ಮಹಿಳೆ ಅಂದ್ರೆ ನಮ್ಮ ಭಾರತ ದೇಶದ ಯಾರು ಹೆಸರ? ನಮ್ಮ ಭಾರತ ದೇಶದ ಮಹಿಳೆ ಹೆಸರು ಬಚೇಂದ್ರಿ ಪಾಲ್.
बचेंद्री का जन्म ನೋಡಿ बचेंद्री का जन्म एक साधारण भारतीय परिवार में हुआ था ಅವರು ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಸಾಧಾರಣ ಕುಟುಂಬ ಒಂದು ಮಿಡಲ್ ಕ್ಲಾಸ್ ನಲ್ಲಿ ಜನಿಸ್ತಾರೆ ತುಂಬಾ ಶ್ರೀಮಂತರಲ್ಲ ಹಾಗೆ ತೀರಾ ಒಂದು ಮಿಡಲ್ ಕ್ಲಾಸ್ ನಮ್ಮ ನಿಮ್ಮ ಹಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಮಹಿಳೆ ಪಿತಾ ಕಿಶನ್ ಪಾಲ್ ಸಿಂಹ ಬಚೇಂದ್ರಿ ಪಾಲ್ ಅವರ ತಂದೆ ಹೆಸರು ಕಿಶನ್ ಪಾಲ್ ಸಿಂಹ ಹೇಳ್ರಿ ಬಚೇಂದ್ರಿ ಪಾಲ್ ಅವರ ತಂದೆ ಹೆಸರು ಕಿಶನ್ ಪಾಲ್ ಸಿಂಹ ಅವ್ರ ಮಾ ಹಂಸದೇಹಿ ನೇಗಿ ತಾಯಿ ಹೆಸರು ಹಂಸದೇಹಿ ನೇಗಿ ತಾಯಿ ಹೆಸರೇನು ಹಂಸದೇಹಿ ನೋಡಿ ಹಂಸದೇಹಿ ಹಂಸಲ್ಲ ಹಂಸದೇಹಿ ನೇಗಿ ನೋಡಿ ಈ ಕಿಶನ್ ಪಾಲ್ ಸಿಂಹ ಮತ್ತು ಹಂಸದೇಹಿ ನೇಗಿ ಅವರ 5 ಸಂತಾನ में से तीसरी संतान है ಈ ಕಿಶನ್ ಪಾಲ್ ಮತ್ತು ಹಂಸದೇವಿ ಅವರಿಗೆ 5 ಜನ ಮಕ್ಕಳಿದ್ದರಂತೆ ಆ 5 ಜನ ಮಕ್ಕಳಲ್ಲಿ ತೀಸರಿ ಸಂತಾನ ಮೂರನೇ ಮಗಳೇ ಮೂರನೆಯ ಬಚೇಂದ್ರಿ 5 ಜನ ಮಕ್ಕಳನ್ನು ಮೊದಲೆಲ್ಲ 5 ಜನ 6 ಜನ 7 8 ಹೌದಾ ಡಜನ್ ಗಟ್ಟಲೆ ಇದ್ರು ಈಗ ನಾವಿಬ್ಬರು ನಮಗೊಬ್ಬರು ಬಚೇಂದ್ರಿ ಪಾಲ್ ಅವರು ನೋಡಿ ಅವ್ರ ತಂದೆ ಕಿಶನ್ ಪಾಲ್ ತಾಯಿ ಹಂಸದೇಹಿ ಆ ಕಿಶನ್ ಪಾಲ್ ಹಂಸದೇಹಿ ಅವರ ಮಗಳೇ ಮೂರನೆಯ ಮಗಳೇ ಬಚೇಂದ್ರಿ ಪಾಲ್ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ ನೆನಪಿರಲಿ ಸ್ವಲ್ಪ ಮಾತು ಜಾಸ್ತಿ ಮಾಡ್ತಾರ ಬಚೇಂದ್ರಿ ಪಾಲ್ ಅವರ ತಂದೆ ಹೆಸರೇನು ತಾಯಿ ಹೆಸರೇನು ಅವ್ರು ಎಲ್ಲಿ ಜನ್ಮ ಆಯ್ತು ಎಷ್ಟು ಜನ ಮಕ್ಕಳು ಅವರಿಗೆ ಗೊತ್ತಾಯ್ತಾ बचेंद्री के बड़े भाई पहाड़ों पर जाना अच्छा लगाता था ನೋಡಿ ಬಚೇಂದ್ರಿ ಪಾಲ್ ಇದಾರಲ್ಲ ಅವರ ಅಣ್ಣ ಅವರ ಸಹೋದರ ಅವ್ರಿಗೂ ಕೂಡ ಏನು ಹಂಬಲ ಇತ್ತಂತ ಗೊತ್ತಾ ಬಡೇ ಬಾಯಿಗೂ ಪಹಾಡೋ ಪರ್ ಜಾನ ಪರ್ವತವನ್ನು ಏರ್ತಕ್ಕಂಥದ್ದು ಅವರಿಗೆ ತುಂಬಾ ಇಷ್ಟ ಅಂತೆ ಶಿಖರವನ್ನು ಏರ್ತಕ್ಕಂಥದ್ದು ಬಹಳ ಇಷ್ಟ ಪಡ್ತಾ ಇದ್ರು ನಾನು ಕೂಡ ಆ ಶಿಖರವನ್ನು ಏರಬೇಕು ಅನ್ನೋ ಆಸೆ ಇತ್ತಂತೆ ಅದೇ ರೀತಿ भाई को देखकर उन्होंने निश्चय कर लिया ತನ್ನ ಅಣ್ಣನನ್ನು ಬಚೇಂದ್ರಿ ಅವರು ತಮ್ಮ ಅಣ್ಣನ ಒಂದು ಪಾಲನೆಯನ್ನ ನೋಡಿ ಅವರು ಯಾವ ರೀತಿ ಒಂದು ಶಿಖರವನ್ನು ಏರ್ತಕ್ಕಂಥ ಹವ್ಯಾಸ ಹೊಂದಿದ್ರು ನಾನು ಕೂಡ ಅದೇ ರೀತಿ ಶಿಖರವನ್ನು ಏರ್ಬೇಕಂತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರಂತೆ ಬಚೇಂದ್ರಿ ಅವರು ನೋಡಿ ಅವ್ರ ಅಣ್ಣನಿಗೂ ಕೂಡ ಇದು ತುಂಬಾ ಇಷ್ಟ ಅಂತೆ ಏನೋ ಪಹಾಡೋ ಪರ್ ಜಾನ ಅಚ್ಚಾ ಲಗಾತ ನಾನು ಶಿಖರವನ್ನು ಏರ್ಬೇಕಂತ ಆಸೆ ಹಂಬಲ ಇತ್ತಂತೆ ಬಾಯಿ को देखकर उन्होंने निश्चय कर लिया ಅಣ್ಣನನ್ನು ನೋಡಿ ಇವರು ಕೂಡ ಸಂಪೂರ್ಣ ನಿರ್ಧಾರ ಮಾಡಿದರು ಇಲ್ಲ ನನ್ನ ಜೀವನದಲ್ಲಿ ನಾನು ಎವರೆಸ್ಟ್ ಶಿಖರವನ್ನ ಏರಲೇಬೇಕು ಅಂತ ತೀರ್ಮಾನ ಮಾಡಿದರು वे भी वही करेंगी जो उनका भाई करते हैं ನಾನು ಕೂಡ ಮಾಡಿ ತೋರಿಸ್ತೀನಿ ನಮ್ಮ ಅಣ್ಣ ಹೇಗೆ ಎವರೆಸ್ಟ್ ಶಿಖರವನ್ನು ಹತ್ತೋದಕ್ಕೆ ಪ್ರಯತ್ನ ಮಾಡಿದಾರೋ ನಾನು ಕೂಡ ಶಿಖರವನ್ನು ಏರಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ वे किसी से पीछे नहीं रहेगी ನಾನು ಇದರಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವುದಿಲ್ಲ ನಾನು ಈಗ ಹೇಳಿದ್ದೀನಿ ಆ ಕೆಲಸವನ್ನು ಮಾಡ್ತೀನಿ ಯಾವ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ರಂತೆ ನೋಡಿ ಇದಾದ ನಂತರ ಒಂದ್ಸೆ ಬೇಹತ್ತರ ಕರ್ಕೆ ದಿಖಲಾಯಂಗೆ ಸಂಪೂರ್ಣ ನಿರ್ಧಾರ ಮಾಡಿದ್ರಂತೆ ಬಚೇಂದ್ರಿ ಅವರು ನಾನು ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ಈ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲೇಬೇಕು ಈ ನಮ್ಮ ಭಾರತ ದೇಶದ ಮಹಿಳೆಯರಲ್ಲಿ ನಾನು ಹೆಸರನ್ನ ಪಡಿಬೇಕು ಅಂತ ಒಂದು ನಿರ್ಧಾರ ಮಾಡಿದ್ರಂತೆ इसी जब वे उन्होंने पर्वतारोहण का प्रशिक्षण लेना शुरू कर लिया ನಿರ್ಧಾರ ಮಾಡಿ ಜೀವನದಲ್ಲಿ ಏಕದಮ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರೋದಕ್ಕೆ ಆಗೋದಿಲ್ಲ ಏನ್ ಮಾಡ್ಬೇಕು ಮೊದಲಿಗೆ ಚಿಕ್ಕ ಚಿಕ್ಕ ಯಾವ್ದಾದ್ರು ಶಿಖರಗಳನ್ನು ಏರಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಪ್ರಾಕ್ಟೀಸ್ ಅಂಡ್ ಪರ್ಫೆಕ್ಟ್ ನಾವು ಏಕದಮ್ ದೊಡ್ಡದಾಗಿ ಒಂದೇ ಸಲ ಜಿಗಿತೀವಿ ಹತ್ತುತ್ತೀವಿ ಅಂತಂದ್ರೆ ಆಗೋದಿಲ್ಲ ಹೌದಾ ಮೊದಲು ಒಂದು ಚಿಕ್ಕ ಯಾವ್ದಾದ್ರು ಸಣ್ಣದ ಒಂದು ಶಿಖರವನ್ನ ಬೆಟ್ಟವನ್ನ ಹತ್ತಿ ನಂತರ ನಾನು ಅದನ್ನು ತರಬೇತಿ ಪಡೆದ ನಂತರ ಮುಂದಿನ ಶಿಖರವನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಪುಸ್ತಕ ನೋಡ್ತಾ ಇರಬೇಕು ಏನಾರ ಕಠಿಣ ಶಬ್ದಗಳನ್ನ ಹೇಳಿದ್ರೆ ಗುರ್ತ ಹಾಕಬೇಕು
ಬರಿತಾ ಇರ್ಬೇಕು. ಈ ಕಡೆ ಗಮನ ಕೊಡ್ರಿ, ಕಿವಿ ಹಿಂಗೆ ಕೈ ಹಿಂಗೆ ಇಟ್ಕೋಬೇಡ್ರಿ, ನಿದ್ದೆ ಬರುತ್ತೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಮ್ಮ. ಸರ್ಕಾರಪ್ಪ ಸ್ವಲ್ಪ ಏನ್ ನೀನು ನೋಡ್ತಾ ಇದ್ರೆ को बचपन में रोज 5 किलोमीटर पैदल चलकर स्कूल जाना पड़ता था. ನೋಡ್ರಿ ಬಚೇಂದ್ರಿ ಪಾಲ್ ಅವರು ತನ್ನ ಬಾಲ್ಯದಲ್ಲಿ ನಿಮ್ಮ ಹಾಗೆ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ರೋಜ್ ಪ್ರತಿದಿನ 5 ಕಿಲೋಮೀಟರ್ ಪೈದಲ್ ಚಲ್ಕರ್ 5 ಕಿಲೋಮೀಟರ್ ಕಾಲು ನಡಿಗೆಯಿಂದ ನಡೆದು ಸ್ಕೂಲ್ ಜಾನ ಬರ್ತಾ ಶಾಲೆಗೆ ಬರ್ತಾ ಇದ್ದಂತೆ. ನಿಮ್ಮ ಹಾಗೆ ಹೈಸ್ಕೂಲ್ ನಲ್ಲಿ ಓದ್ತಾ ಇರ್ಬೇಕಾದ್ರೆ ಬಚೇಂದ್ರಿ ಅವರು 5 ಕಿಲೋಮೀಟರ್ ದೂರ ನಡ್ಕೊಂಡು ಕಾಲು ನಡಿಗೆಯಲ್ಲಿ ನಡ್ಕೊಂಡು ಶಾಲೆಗೆ ಬರ್ತಾ ಇದ್ರು. ಮತ್ತೆ ಶಾಲೆಯನ್ನು ಮುಗಿಸ್ಕೊಂಡು 5 ಕಿಲೋಮೀಟರ್ ನಡ್ಕೊಂಡು ಮನೆಗೆ ಪ್ರತಿದಿನ 10 ಕಿಲೋಮೀಟರ್ ನಡೀತಾ ಇದ್ರು. ನೋಡ್ರಿ, बाद में पर्वतारोहण प्रशिक्षण के दौरान उसका कठोर परिश्रम बहुत काम आया. ನೋಡಿ, ಶಾಲೆಯನ್ನು ಮುಗಿಸ್ಕೊಂಡು ಬಂದ ಮೇಲೆ 5 ಕಿಲೋಮೀಟರ್ ನಡ್ಕೊಂಡು ಬೆಳಿಗ್ಗೆ ಸಂಜೆ ಮನೆ ಕೆಲಸಗಳನ್ನು ಮಾಡಿ ಅದರ ಜೊತೆಗೆ ಪರ್ವತಾರೋಹಣ ಪ್ರಶಿಕ್ಷಣ, ನಾನು ಹೇಳಿದ್ದಲ್ಲ ಮೊದಲು ಒಂದು ಚಿಕ್ಕ ಪರ್ವತವನ್ನು ಏರೋದಕ್ಕೆ ತರಬೇತಿ ಪಡಿಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ. ಆ ಒಂದು ಚಿಕ್ಕ ಪರ್ವತವನ್ನು ಏರೋದಕ್ಕೆ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತ ಕಠೋರ ಪರಿಶ್ರಮ ಬಹುತ್ ಕಾಮಾಯ, ಒಂದು ಕಠೋರವಾದ ಪರಿಶ್ರಮ ಆಯ್ತಂತೆ. ಸ್ಟಾರ್ಟಿಂಗ್ ಏರೋದಕ್ಕೆ ಸ್ವಲ್ಪ ಕಷ್ಟ ಆಯ್ತಂತೆ. ಏನ್ ಮಾಡೋದು, ಶಾಲೆಯಿಂದ ಬಂದು ನಡ್ಕೊಂಡು ಬರೋದಕ್ಕೆ ಲೇಟ್ ಆಗು, ಮನೆ ಕೆಲಸ, ಮನೇಲಿ ಬಡತನ, ಓದೋದ್ರ ಜೊತೆಗೆ ಇನ್ನಿತರ ಚಿಕ್ಕ ಪುಟ್ಟ ಕೆಲಸನೂ ಮಾಡಬೇಕು. ಅದ್ರ ಜೊತೆಗೆ ನಾನು ಪರ್ವತವನ್ನು ಏರ್ತಕ್ಕಂಥ ಒಂದು ಪ್ರಶಿಕ್ಷಣ ತರಬೇತಿಯನ್ನು ಪಡಿಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಒಂದು ಚಿಕ್ಕ ಒಂದು ಪರ್ವತವನ್ನು ಏರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಸಿಲಾಯಿಕ ಕಾಮ್ ಸೀಕ್ಲಿಯ. ನೋಡಿ, ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ಶಿಲಾಯಿಕ ಕಾಮ್ ಸೀಕ್ಲಿಯ, ಬಟ್ಟೆ ಹೊಲಿಯ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದರು. ಸಿಲಾಯಿ ಅಂದ್ರೆ ಬಟ್ಟೆ ಹೊಲಿಯ. ಯಾಕಪ್ಪ ಇವನ್ನ ಬಟ್ಟೆ ಹೊಲಿಯ ಕೆಲಸನ ಅವ್ರು ಮಾಡ್ಕೊಂಡ್ರು ಅಂದ್ರೆ, ಸಿಲಾಯಿ ಕರ್ಕೆ ಪಡಾಯಿ का खर्च जुटाने लगी. ಬಟ್ಟೆಯನ್ನು ಹೊಲಿತಾ ಆ ಬಟ್ಟೆ ಹೊಲದಂತ ಬಂದಂತ ಹಣದಲ್ಲಿ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಸರಿದೂಗಿಸ್ತಾ ಇದ್ರಂತೆ. ಫೀಸು, ಪುಸ್ತಕ, ಎಕ್ಸಸೈಸ್, ಪೆನ್ನು, ಹಾಳೆ, ಇತರೆ ಮನೆ ಕಷ್ಟ ಸುಖ ಬಟ್ಟೆ ಹೊಲಿಯುವುದರ ಮೂಲಕ ಬಂದಂತ ಹಣದಲ್ಲಿ ನೋಡಿ ಏನ್ ಮಾಡ್ತಿದ್ರು, ಅವ್ರ ಪಡಾಯಿಗ ಖರ್ಚು ಜುಟಾನೆ ಲಗ, ಆ ಓದು ಬರಹದ ಖರ್ಚು ವೆಚ್ಚನ್ನ ಸರಿದೂಗಿಸ್ತಾ ಇದ್ರಂತೆ. ತಾನೇ ಸ್ವತಃ ಬಟ್ಟೆ ಹೊಲಿದು ಆ ಹೊಲದಂತ ಬಟ್ಟೆಯನ್ನು ಹಣಕ್ಕೆ ಮಾರಿ ಆ ಬಂದಂತ ಹಣದಿಂದ ಸರಿದೂಗಿಸ್ತಾ ಇದ್ರು. ಇವತ್ತು ನಿಮಗೆ ನಿಂತ ಪರಿಸ್ಥಿತಿ ಖಂಡಿತ ಇಲ್ಲ. ನೀವೇನ್ ಬಟ್ಟೆಯನ್ನು ಹೊಲಿತಾ ಇಲ್ಲ, ನೀವು ಆ ಬಟ್ಟೆ ಹೊಲಿದು ಬಂದಂತ ಹಣದಲ್ಲಿ ನೀವೇ ಫೀಸ್ ಕಟ್ತಾ ಇಲ್ಲ. ಅದರ ಜೊತೆಗೆ ನೀವು 5 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರ್ತಾ ಇಲ್ಲ, 1 ಕಿಲೋಮೀಟರ್ ನಡೀತಾ ಇಲ್ಲ. ಆಮೇಲೆ ಅದ್ರ ಜೊತೆಗೆ ನೀವು ಪರ್ವತವನ್ನು ಹತ್ತತಕ್ಕಂಥ ತರಬೇತಿಯನ್ನು ಕೂಡ ಪಡಿತಾ ಇಲ್ಲ. ಹೌದಾ? ನಿಮ್ಗೆ ಯಾವುದೊಂದು ಇಲ್ಲ. ನಿಮ್ಮ ಗುರಿ ಏನಪ್ಪಾ ಅಂತಂದ್ರೆ ಓದೋದ್ರ ಕಡೆ ಅಷ್ಟೇ. ನಾವು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ವಿ, ಅದನ್ನ ನಾವು ಫಸ್ಟ್ ಕ್ಲಾಸ್ ನಲ್ಲಿ ಗುರಿ ಮುಟ್ಟಬೇಕು, ಸಾಧನೆ ಅದಾಗ್ಲೇಬೇಕು ಅಂತ ನಿರ್ಧಾರ ನೀವು ಮಾಡಬೇಕು. ನೋಡಿ, ಇಷ್ಟೆಲ್ಲ ಮಾಡ್ಕೊಂಡು ಬಟ್ಟೆ ಹೊಲ್ಕೊಂಡು ಅದರಿಂದ ಬಂದಂತ ಹಣದಿಂದ इस तरह उन्होंने संस्कृत में MA तथा BEd तक शिक्षण प्राप्त की. अब्बा, ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಬಂದಂತ ಹಣದಿಂದ ಫೀಸ್ ಕಟ್ಕೊಂಡು ಸಂಸ್ಕೃತದಲ್ಲಿ MA ಮತ್ತು BEd ಪದವಿಯನ್ನು ಪಡ್ಕೊಂಡ್ರಂತೆ. ಸ್ವತಃ ಫೀಸ್ ಅನ್ನು ಕಟ್ಟಿ ಓದಿ ಸಂಸ್ಕೃತ ನಲ್ಲಿ MA BEd, ನಾವು ಹಿಂದಿಯಲ್ಲಿ MA BEd ಮಾಡಿದ್ರೆ ಅವರು ಸಂಸ್ಕೃತದಲ್ಲಿ MA BEd ಪದವಿಯನ್ನು ಮಾಡಿಕೊಂಡು ಶಿಕ್ಷಾ ಪ್ರಾಪ್ತಿ ಪದವಿಯನ್ನು ಪಡೆದು ಒಬ್ಬ ವಿದ್ಯಾವಂತ ಮಹಿಳೆ ಆದರು. ಅದಕ್ಕೆ ವಿದ್ಯೆ ಸಾಧಕನ ಸೊತ್ತೆ ಹೊರತು ಸೋಮರಿಸೋದಲ್ಲ. ವಿದ್ಯೆ ಎಂಬ ಸಂಪತ್ತು ಬಿಟ್ಟರೆ ಸಿಗದು. ಹೌದಾ? ವಿದ್ಯೆ ಎಂಬ ಸಂಪತ್ತು ಬಿಟ್ಟರೆ ಸಿಗದು ಸ್ವತ್ತು. ನಾನು ಯಾವಾಗೋ ಮುಂದೆ ಪಡ್ಕೊಳ್ತೀನಿ. ಈಗ ಸದ್ಯಕ್ಕೆ ತುಂಬಾನೇ ಕಷ್ಟ ಆಗಿದೆ, ನಾನು ಈಗ ಓದಕ್ಕಾಗಲ್ಲ, ತುಂಬಾನೇ ಮಾಸ್ಟರ್ ಬೈತಾರೆ, ಯಾವಾಗ ಓದೋಣ ಅಂತ ನಿರ್ಧಾರ ಮಾಡಬಾರ್ದು. ಏನೂ ಆಗಲ್ಲ.
ಗಟ್ಟಿ ಧೈರ್ಯದಿಂದ ಹೊಡಿತಾರ ಹೊಡಿಲಿ, ಬೈತಾರ ಬೈಲಿ, ಬೋರ್ಡ್ ಕರೆಸಿ ಬರೆಸ್ತಾರ ಬರೆಸ್ಲಿ, ಬರಲಿಲ್ಲ ತಿದ್ಕೊಳ್ಳೋಣ, ಏನಾದ್ರೂ ಬಿಡಲ್ಲಪ್ಪ, ನಾನು ಒಟ್ಟಾರೆ ಸಾಧನೆ ಮಾಡ್ಬೇಕು ಅಂತ ನೀವು ನಿರ್ಧಾರ ಮಾಡಬೇಕು. ಹೆದರಿಕೊಂಡ್ರೆ ಆಗಲ್ಲ. ಧರ್ನಾಮತ್ ಹೆದರಬಾರ್ದು. ಹೆದರಿದರೆ ಡರ್ಪುಕ್ ಅಂತಾರೆ, ಹೇಳಿ ಅಸಮರ್ಥ ಅಂತಾರೆ. ಹೆದರದೆ ಎದೆ ಕೊಟ್ಟು ಹೋರಾಡು, ಬೆನ್ನು ತೋರಿಸಿ ಹೋಗಬೇಡ. ಹೌದಾ? ಇದ್ದು ಸಾಧನೆ ಮಾಡ್ಬೇಕಂತ ಮನುಷ್ಯ ಇದ್ದು ಸಾಧಿಸ್ಬೇಕು. ಅದು ಮನುಷ್ಯತ್ವ. ಅದನ್ನ ನೀವು ನಿರ್ಧಾರ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ಕೆ ಮುಂದೆ ಬನ್ನಿ. पढ़ाई के साथ साथ बचेंद्री ने पहाड़ पर चढ़ाने का अपने लक्ष्य को भी हमेशा अपने सामने रखा. ಪ್ರತಿದಿನ ಬಚೇಂದ್ರಿ ಅವರು ವಿದ್ಯಾಭ್ಯಾಸವನ್ನು ಮಾಡೋದರ ಜೊತೆಗೆ, ಕಾಲೇಜು ಶಾಲೆಗೆ ಹೋಗುವುದರ ಜೊತೆಗೆ, ಅಲ್ಲಿಂದ ಬಂದು ಪಹಾಡ್ ಪರ್ ಪರ್ವತದ ಮೇಲೆ ಹತ್ತೋದಿಕ್ಕೆ ಚಡಾನೆ ಅಪ್ಪನೆ ಲಕ್ಷ್ಯಕ್ಕೂ ಹೆಚ್ಚಿನ ಗಮನವನ್ನು ಕೂಡ ವಹಿಸಿದರು. ಮನೆ ಕೆಲಸ ಮುಗಿಸ್ಕೊಂಡು ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಪರ್ವತವನ್ನು ಹತ್ತೋದಿಕ್ಕೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದರು. ಹಮೇಶ ಅಪನೆ ಸಾಮ್ನೆ ರಕ, ಪ್ರತಿನಿತ್ಯ ಅವರ ಮುಂದೆ ಅದು ಕಾಡ್ತಾ ಇತ್ತಂತ. ಅಯ್ಯೋ, ನಾನಿವತ್ತು ಪರ್ವತವನ್ನು ಏರೋದಕ್ಕೆ ಪ್ರಯತ್ನ ಮಾಡಲಿ, ನೆನ್ನೆ ಬಂದೆ, ಇವತ್ತು ಸ್ವಲ್ಪ ಆಗ್ತಿದೆ, ನಾಳೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಇನ್ನು ಮರುದಿನ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಇನ್ನು ಜಾಸ್ತಿ ಹತ್ತುತ್ತಾ ಪ್ರಾಕ್ಟೀಸ್. ಎಷ್ಟೋ ಮುಂದೆ ಸಲ ಹತ್ತಕ್ಕಿಂತ ನಾವು ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡಿದಾಗ ಒಂದು ದಿನ ನಾವು ಆ ಗುರಿಯನ್ನ, ಆ ಕೊನೆಯನ್ನ ನಾವು ಮುಟ್ತೀವಿ. ಅಂತ ಒಂದು ಕೆಲಸವನ್ನ ಬಚೇಂದ್ರಿ ಅವರು ಮಾಡ್ತಾ ಇದ್ದಾರೆ ನೋಡಿ. ಉन्होंने कालनागा पर्वत को चढ़ाने की ಮೊಟ್ಟ ಮೊದಲಿಗೆ ಅಲ್ಲಿ ಒಂದು ಚಿಕ್ಕ ಪರ್ವತ ಇತ್ತಂತೆ. ಎವರೆಸ್ಟ್ ಮೌಂಟ್ ಶಿಖರದ ಆಜುಬಾಜಿನಲ್ಲಿ ಒಂದು ಚಿಕ್ಕ ಪರ್ವತ, ಆ ಪರ್ವತದ ಹೆಸರೇ ಕಾಲನಾಗ ಪರ್ವತ. ಹಾಗಾದ್ರೆ ಮೊಟ್ಟ ಮೊದಲು ಅವರು ಯಾವ ಪರ್ವತವನ್ನು ಏರಿದರು? ಕಾಲನಾಗ ಎಂಬ ಪರ್ವತವನ್ನು ಏರಿದರು. ಯಾರು? ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರುವುದಕ್ಕಿಂತ ಮುಂಚಿತವಾಗಿ ಯಾವ ಪರ್ವತವನ್ನು ಏರಿದರು? ಕಾಲನಾಗ ಎಂಬ ಪರ್ವತವನ್ನ ಅವರು ಚಢಾಯಿಗೆ ಎತ್ತಿದರು. 1982 1982 उन्होंने गंगोत्री ग्लेशियर तथा रूट गोर 5819 में चढ़ाई की, जिसमें उनमें आत्मविश्वास और बढ़ा. ಏನೇನ್ ಮಾಡಿದ್ರು ಗೊತ್ತಾ? ಫಸ್ಟ್ಗೆ ಒಂದು ಕಾಲನಾಗ ಎಂಬ ಪರ್ವತವನ್ನು ಏರಿದ್ರು. ಮತ್ತೆ 1982 ಗಂಗೋತ್ರಿ ಗ್ಲೇಷಿಯರ್ ಎರಡನೇ ಪರ್ವತ. ಮತ್ತೊಂದು ಯಾವುದು? ಗಂಗೋತ್ರಿ ಗ್ಲೇಷಿಯರ್. ಮೊದಲನೇದು ಕಾಲನಾಗ, ಎರಡನೇದು ಗಂಗೋತ್ರಿ ಗ್ಲೇಷಿಯರ್ ಅಂತಕ್ಕಂಥ ಪರ್ವತವನ್ನ ತಥಾ ರೂಟ್ ಗೋರ್, ಅದ್ರ ಪಕ್ಕದಾಗ ಇನ್ನೊಂದು ರೂಟ್ ಗೋರ್. ಅವೆಲ್ಲ ಪರ್ವತದ ಹೆಸರು. ಒಂದನೇದು ಕಾಲನಾಗ, ಎರಡನೇದು ಗಂಗೋತ್ರಿ ಗ್ಲೇಷಿಯರ್, ಇನ್ನೊಂದು ರೂಟ್ ಗೋರ್. ಮೂರು ಪರ್ವತಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರಂತೆ ಬಂದು ಅವು ಆ ಮೌಂಟ್ ಎವರೆಸ್ಟ್ ಶಿಖರಕ್ಕಿಂತ ಸ್ವಲ್ಪ ಚಿಕ್ಕದಾದಂತ ಪರ್ವತ. ಮೊದಲು ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರಂತೆ ಹತ್ತೋದಿಕ್ಕೆ. ನೋಡ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ ಮೇಲೆ 5819 चढ़ाई की, जिसमें उनमें आत्मविश्वास और बड़ा. 5819 ಇವರು ಯಾವಾಗ ಇಂಥ ಚಿಕ್ಕ ಪರ್ವತಗಳನ್ನು ಹತ್ತೋದಿಕ್ಕೆ ಪ್ರಾಕ್ಟೀಸ್ ಮಾಡಿದ್ರು ಸುಮಾರು ದಿನಗಳಿಂದ ಅವರಿಗೆ ಒಂದು ಆತ್ಮವಿಶ್ವಾಸ ಬಂತಂತೆ. ಚಢಾಯಿ ಕಿ ಜಿಸ್ಮೆ ಉನ್ಮೆ ಆತ್ಮವಿಶ್ವಾಸ ಬರ. ಖಂಡಿತವಾಗ್ಲೂ ನಾನು ಇಂಥ ಶಿಖರಗಳನ್ನು ಹತ್ತಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಇನ್ನ ಮೌಂಟ್ ಎವರೆಸ್ಟ್ ಶಿಖರವನ್ನು ನಾನು ನಿಜವಾಗ್ಲೂ ಅದರ ಮುಟ್ಟೆ ಅಂತಕ್ಕಂಥ ಆತ್ಮವಿಶ್ವಾಸ, ಆತ್ಮ ನಿರ್ಧಾರ ಬಂದೇ ಬರುತ್ತೆ. ಅದಕ್ಕೆಲ್ಲ ಏನಿರ್ಬೇಕಪ್ಪ ಅಂತಂದ್ರೆ ಛಲ ಇರ್ಬೇಕು. ಛಲ ಅಂತಕ್ಕಂಥದ್ದು ಇತ್ತು ಅಂದ್ರೆ ಜಿದ್ ಅಂತೀವಿ ನಾವು. ಅದಕ್ಕೆ कोई भी काम करने के लिए जिद रहना चाहिए. ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ಛಲ ಇರ್ಬೇಕು ಅಂತೀವಿ. ಅಂತ ಛಲ ಇತ್ತು ಬಚೇಂದ್ರಿ ನೋಡಿ. ಅದಕ್ಕೋಸ್ಕರ ನಾವು ಒಂದು ಗುರಿಯನ್ನೇ ಇಟ್ಕೊಳ್ಳೋಣ. ನಿಜವಾದ ಗುರಿ
ಇಟ್ಕೊಂಡಿದ್ದೆ. ಆದ್ರೆ ನೀವು ನಿಜವಾಗ್ಲೂ ನೀವು ಈ ಒಂದು ಮೊದಲನೇ ನಿಮ್ಮ ಜೀವನದ ಮೊದಲನೇ ಮೆಟ್ಟಿಲು ಅಂದ್ರೆ ಈ SSLC. ಇದನ್ನ ದಾಟೇ ಶೂರ್. ನಾನು 10th ಸ್ಟ್ಯಾಂಡರ್ಡ್ ನೀವು ಕಟ್ ಮಾಡಿ. ನಾನು 10th ಸ್ಟ್ಯಾಂಡರ್ಡ್ ಅವರು ತನ್ನ ವಿದ್ಯಾಭ್ಯಾಸವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇದ್ರ ಬಗ್ಗೆ ನಾನು ನಿಮಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಒಂದೆರಡು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈಗ ನೋಡಿ, ಮೊದಲನೇದು ರೂಪಾ, ಎವರೆಸ್ಟ್ ಶಿಖರವನ್ನು ಏರಿದ ಮೊದಲನೆಯ ಮಹಿಳೆ ಬಚೇಂದ್ರಿ ಪಾಲ್. ವೆರಿ ಗುಡ್. ಎವರೆಸ್ಟ್ ಶಿಖರವನ್ನು ಏರಿದ ಮೊದಲನೇ ಮಹಿಳೆ ಬಚೇಂದ್ರಿ ಪಾಲ್. ನೆನಪಿರ್ಲಿ, ಎಲ್ಲರಿಗೂ ಕೇಳ್ತಾರೆ. ನಮ್ಮ ಭಾರತ ದೇಶದ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲನೆಯ ಮಹಿಳೆ ಬಚೇಂದ್ರಿ ಪಾಲ್. ಸಿಡಾನ್. बचेंद्री पाल ಅವರ ತಂದೆಯ ಹೆಸರು, बचेंद्री का पिता का नाम क्या है? अर्चना. ನಾನು ಕೇಳ ಪ್ರಶ್ನೆಗೆ ಅಷ್ಟೇ ಉತ್ತರ ಹೇಳಿ. बचेंद्री का पिता का नाम क्या है? हाँ, बचेंद्री का पिता का नाम किशन पाल सिम्हा. किशन पाल खुद को संगीत संगीता. बचेंद्री पाल का माँ का नाम क्या है? हंसदेवी नेगी. हाँ, बचेंद्री पाल उनका माता का नाम बैठिए भैया, स्टैंड अप. हंसदेवी नेगी और किशन पाल सिम्हा, ये दोनों कौन थे? यार और इब्रो ಅವರ ಅಪ್ಪ ಅಮ್ಮ. यार अप्पा अम्मा? हाँ, बचेंद्री पाल का माता और पिता किशन पाल सिम्हा, हंसदेवी नेगी, दोनों कौन थे? बचेंद्री पाल के माता पिता. माता सिडोन. देवी, किशन पाल सिम्हा, हंसदेवी नेगी को कितना बच्चे थे? 5 बच्चे थे. ಅವರಿಬ್ಬರಿಗೆ ಕಿಶನ್ ಪಾಲ್ ಸಿಂಹ ಹಂಸದೇವಿ ನೇಗಿಗೆ ಎಷ್ಟು ಜನ ಮಕ್ಕಳಿದ್ರು? 5. कितना बेटे थे? 5. सिडन. उसी तरह बचेंद्री कितना बेटी थे? बचेंद्री तीसरे वाला. ಬಚೇಂದ್ರಿ ಅವರು ಎಷ್ಟನೇ ಮಗಳು? ತೀಸರೆ, ಮೂರನೆಯ ಮಗಳಾಗಿದ್ದಳು. ಯಾರಿಗೆ? ಸಿಂಹ ಹಂಸದೇವಿ ನೇಗಿ ಅವರಿಗೆ ಬಚೇಂದ್ರಿ ಅವರು ಮೂರನೆಯ ಮಗಳಾಗಿದ್ದಳು. ಸಿಡನ್, ಕೂತ್ಕೋಪ. बचेंद्री बचपन में स्कूल को किस तरह चले जाते थे? प्रिया, बचेंद्री बचपन में अपना स्कूल को कैसे जाते थे? 5 किलोमीटर. कितना किलोमीटर चलकर चले जाते थे? 5 किलोमीटर. बचेंद्री ಅವರು ಶಾಲೆಗೆ ಹೋಗಬೇಕಾದ್ರೆ 5 ಕಿಲೋಮೀಟರ್ ಪೈದಾಲ್ ಚಲ್ಕರ್ ಅಂದ್ರೇನು? ಕಾಲು ನಡಿಗೆಯಲ್ಲಿ. ಪೈದಾಲ್ ಚಲ್ಕರ್ ಅಂದ್ರೆ ಕಾಲು ನಡಿಗೆಯಲ್ಲಿ ನಡ್ಕೊಂಡು ಅವರು ಹೋಗ್ತಾ ಇದ್ರು. ಸಿಡಾನ್. पैदाल चलकर, पैदाल का मतलब पैदाल चलकर ಕಾಲು ನಡಿಗೆಯಲ್ಲಿ ಅವರು 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆಗೆ ಹೋಗ್ತಾ ಇದ್ರು. ಸಿಡಾನ್, ಕೂತ್ಕಪ್ಪ. ನೀನು लक्ष्मी. बचेंद्री ने पहले बचेंद्री ने अपने पढ़ाई का खर्च जुटाने के लिए वो क्या काम करता था? ಅವಳು ವಿದ್ಯಾಭ್ಯಾಸದ ಖರ್ಚನ್ನ ಸರಿದೂಗಿಸಲು ಏನ್ ಮಾಡ್ತಾ ಇದ್ಲು? ಬಟ್ಟೆ ಹೊಲಿದಕ್ಕೆ ಏನಂತೀವಿ? सिलाई करके. क्या करके? सिलाई करके. सिडॉन.
सिलाई करके ನೋಡಿ सिलाई सिलाई करके इसका मतलब बट्टे ಹೊಲೆಯುವ यंत्र ಬಟ್ಟೆ ಹೊಲೆಯುವ ಕೆಲಸ ನೋಡಿ बचेंद्री ने अपने पढ़ाई का खर्च जुटाने के लिए अपने पढ़ाई का खर्च जुटाने के लिए सिलाई का काम करके क्या कर सकता है सिलाई का काम कर रहा था और सिलाई का काम करते वो उन्होंने क्या पढ़ाई कर सकते हैं ಏನನ್ನ ವಿದ್ಯಾಭ್ಯಾಸ ಮಾಡ್ತಾರೆ ಅವರು संस्कृत में MA BEd का शिक्षा प्राप्त की ಅವರು ಸಂಸ್ಕೃತದಲ್ಲಿ MA BEd ಅನ್ನ ಓದಿ ಪದವಿಯನ್ನ ಪಡೆದುಕೊಂಡರೆ ಅರ್ಥ ಆಗ್ತೈತಲ್ಲ ನೆಕ್ಸ್ಟ್ आगे देखिए ಐತಿ ಕ್ವಶನ್ ಕೇಳ್ತಾರಲ್ಲ हाँ बचेंद्री पढ़ाई के साथ साथ पहला छोटा पहाड़ प्राप्त कर सकते हैं वो छोटा पहाड़ का नाम क्या है सपना पहला छोटा पहाड़ कालानाग पर्वत को चढ़ाई की ಮೊಟ್ಟ ಮೊದಲು ಅವರು ಕಾಲನಾಗ ಎಂಬ ಪರ್ವತವನ್ನು ಏರಲು ಪ್ರಯತ್ನ ಮಾಡಿದ್ರು दूसरी बार कौन सा पर्वत चढ़ाई थी ಎರಡನೇ ಬಾರಿ ಯಾವ ಪರ್ವತವನ್ನು ಏರಿದ್ರು ಗಂಗೋತ್ರಿ गंगोत्री ग्लेशियर बोलिए गंगोत्री ग्लेशियर का पर्वत शिखर के पर्वत जाने के प्रयास कर सकते हैं इसके बाद बैठिए दोनों छोटे छोटे पर्वत को प्राप्त करने के बाद वो उनका आत्मविश्वास हो चुका है अंत में माउंट एवरेस्ट शिखर को भी मैं शिखरों को मैं प्राप्त कर सकता हूँ ऐसा आत्मविश्वास हमको आ सकते हैं किसको बचेंद्री ಅರ್ಥ ಆಯ್ತಲ್ಲ ನಿಮ್ಗೆಲ್ಲರಿಗೂ ಪಡಿಯೇ ನೀನು ಸ್ವಲ್ಪ ನೀನು ಹೇಳ್ತೀವಿ ಒಂದು ಪ್ಯಾರ ಸ್ವಲ್ಪ ಇಲ್ಲಿಂದ ಪಹಲಿಗ ಮಹಿಳಾ विजेता बचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है। बचेंद्री का जन्म एक साधारण भारतीय परिवार में हुआ था। पिता किशन पाल सिन्हा और माता हंसदेवी नेगी की पांच संतानों में यह तीसरी संतान है। बचेंद्री के बड़े भाई को पहाड़ों पर जाना अच्छा लगता था। भाई को देखकर उन्होंने निश्चय कर लिया कि बीवी वही करूंगी जो उनका भाई करते हैं। वे किसी से पीछे नहीं रहेगी, उनसे बेहतर करके देख रहेगी। इसी जज्बे से उन्होंने पर्वतारोहण का प्रशिक्षण लेना शुरू कर लिया। इसके बाद कौन पढ़ा सकते हैं ಇನ್ನೊಬ್ರು ಯಾರು ನೀನು ಒಂಚೂರು ಹೇಳು ನಮಸ್ಕಾರ ಎಷ್ಟಾಯಿತು 34 ಸಾಕು